ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ನಾನು ಬ್ರಹ್ಮಸೂತ್ರದ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈವರೆಗೆ 3 ವಿಡಿಯೋ ಆಯಿತು. ಈ 3 ವಿಡಿಯೋದಲ್ಲಿ ನಾನು ಸ್ಥೂಲವಾಗಿ ಏನು ಹೇಳಿದ್ದೇನೆ ಅಂತ ಈ ವಿಡಿಯೋದಲ್ಲಿ ಸೂಕ್ಷ್ಮವಾಗಿ ಹೇಳ್ತೇನೆ. ಯಾಕಂದರೆ ಬ್ರಹ್ಮಸೂತ್ರಕ್ಕೆ ಹೋಗುವ ಮೊದಲು ಕೆಲವು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಈ ವಿಡಿಯೋವನ್ನು ಶುರು ಮಾಡೋಣ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆತ್ಮೀಯ ವೇದಾಂತಿಗಳೇ, ಸ್ನೇಹಿತರೆ, ನೋಡಿ, ಈ ವೇದಾಂತಕ್ಕೆ ಅಂದರೆ ಬ್ರಹ್ಮಸೂತ್ರ ನೋಡಿ, ಉಪನಿಷತ್ತುಗಳನ್ನು ಮುಖ್ಯವಾಗಿ ವೇದಾಂತ ಅಂತ ಕರೀತಾರೆ. ಈ ವೇದಾಂತಕ್ಕೆ ಬರಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಎಲ್ಲ ಹೇಳಿದ್ದಾನೆ? 7ನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗದಲ್ಲಿ 3ನೇ ಶ್ಲೋಕದಲ್ಲಿ ಹೇಳ್ತಾನೆ. ಏನು ಹೇಳ್ತಾನೆ ನೋಡೋಣ. ಭಗವಾನ್ ವಾಚ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಸ್ವಲ್ಪ ಇದನ್ನು ಬಿಡಿಸ್ಬೇಕು ನಾವು. ಭಗವಂತ ಹೇಳ್ತಾನೆ ನೋಡು, ಜ್ಞಾನಯೋಗದ ಬಗ್ಗೆ ಹೇಳ್ತಾ ಭಗವಂತ ಹೇಳ್ತಾನೆ, ಜ್ಞಾನಯೋಗ ಅನ್ನೋದು ತಿಳಿದುಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ನೀನು ಕರ್ಮವನ್ನು ಮಾಡುವುದು ಸ್ವಲ್ಪ ಸುಲಭ, ಕರ್ಮಯೋಗವನ್ನು ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ, ಜ್ಞಾನಯೋಗವನ್ನು ಅರ್ಥ ಮಾಡಿಕೊಳ್ಳೋದು ಅದಕ್ಕಿಂತಲೂ ಸ್ವಲ್ಪ ಇನ್ನೂ ಕಷ್ಟವೇ ಅಂತ ಹೇಳ್ತಾ ಭಗವಂತ ಹೇಳ್ತಾನೆ. ನೋಡಿ, ಮನುಷ್ಯರಲ್ಲಿ 1000ರಲ್ಲಿ ಯಾರೋ ಒಬ್ಬರಿಗೆ ಇದನ್ನು ಕೇಳೋ ಭಾಗ್ಯ ಸಿಗತ್ತೆ. ಹಾಗೆ ಕೇಳಿದ 1000 ಜನರಲ್ಲಿ ಕೆಲವರು ಮಾತ್ರ ಈ ತತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಹೀಗೆ ತತ್ವವನ್ನು ಅರ್ಥ ಮಾಡಿಕೊಂಡವರು ಬ್ರಹ್ಮಜ್ಞಾನಿಗಳಾಗ್ತಾರೆ, ಮೋಕ್ಷವನ್ನೇ ಪಡೆಯುತ್ತಾರೆ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮನು ಅತ್ಯಂತ ಸ್ಪಷ್ಟವಾದ ಶಬ್ದದಲ್ಲಿ ಹೇಳ್ತಾನೆ. ಏನಂತ? ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಹಾಗಾಗಿ ಇದು ಅತ್ಯಂತ ಪವಿತ್ರವಾದ್ದು, ಅತ್ಯಂತ ಮೋಕ್ಷಪ್ರದವಾದ್ದು ಅಂತ ನಾವು ಫಸ್ಟ್ ತಿಳ್ಕೊಳ್ಬೇಕು. ಹಾಗಾಗಿ ನೋಡಿ, ಇದಕ್ಕೆ ನೀವು ಇಂಥ ವಿಡಿಯೋಗಳನ್ನು ನೋಡುವಾಗ ವ್ಯೂಸ್ ಕಡಿಮೆ ಇದೆ, ವ್ಯೂಸ್ ಜಾಸ್ತಿ ಇದೆ, ಲೈಕ್ಸ್ ಕಡಿಮೆ ಇದೆ, ಲೈಕ್ಸ್ ಜಾಸ್ತಿ ಇದೆ, ಅದೆಲ್ಲ ನೋಡಬಾರ್ದು. ಇದು ಅದಕ್ಕಲ್ಲ, ಲೈಕ್ಸಿಗೆ ಅಲ್ಲ ಇದು ಮಾಡೋದು, ಅಥವಾ ಜಾಸ್ತಿ ಜನ ವ್ಯೂ ಮಾಡಲಿ ಅಂತ ಆಸೆಯಿಂದ ಮಾಡೋದಲ್ಲ, ಅಥವಾ ಹಣ ಬರಲಿ ಯೂಟ್ಯೂಬಿನಿಂದ ಅಂತ ಮಾಡೋ ವಿಷಯವೂ ಅಲ್ಲ ಇದು. ಇದು ಮಾಡೋ ಮೂಲಭೂತ ಉದ್ದೇಶ ಏನು ಗೊತ್ತಾ? ಈ ಜ್ಞಾನ ಪ್ರಸಾರವಾಗಲಿ, ತುಂಬ ಜನಕ್ಕೆ ಸಿಕ್ಕಲಿ ಅಂತ. ಇದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, 3 ವಿಚಾರಗಳು ನಾವು ಮೊದಲಿಂದಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವುದಪ್ಪ 3 ವಿಚಾರಗಳು? ಒಂದು ಭಗವದ್ಗೀತೆ, ಮತ್ತು ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರಗಳಿಗೆ ಪ್ರಸ್ಥಾನತ್ರಯಗಳು ಅಂತ ಹೇಳ್ತಾರೆ. ಈ ಪ್ರಸ್ಥಾನತ್ರಯಗಳು ಜ್ಞಾನದ ಸಾಧನೆಗಳು, ಮೋಕ್ಷಕ್ಕೆ ಸಾಧನವಾದ್ದು ಅಂತ ಮುಖ್ಯವಾಗಿ ತಿಳ್ಕೊಳ್ಬೇಕು. ವೇದಾಂತ ಚಿಂತಕರು, ವೇದಾಂತವನ್ನು ಶ್ರವಣ ಮಾಡೋರು, ಮನನ ಮಾಡೋರು, ನಿಧಿಧ್ಯಾಸನ ಮಾಡೋರ ಮೂಲಭೂತ ಉದ್ದೇಶ ಏನಾಗಿರುತ್ತೆ ಅಂದರೆ, ನಾನು ಈ ಜನ್ಮದಲ್ಲೇ ಮೋಕ್ಷವನ್ನು ಪಡಿಬೇಕು, ತೀವ್ರ ಮುಮುಕ್ಷುತ್ವ ಅಂತ ಹೇಳ್ತೇವೆ ನಾವು, ಇದಿರುತ್ತೆ ಅನ್ನೋದು. ನಾವು ಇಷ್ಟನ್ನು ಅರ್ಥ ಮಾಡಿಕೊಂಡು ನಾನು ಈವರೆಗೆ ಈ 3 ವಿಡಿಯೋದಲ್ಲಿ ಏನು ಹೇಳಿದ್ದೇನೆ ಅಂತ ಒಂದೇ ಸಲ ಬ್ರೀಫ್ ಮಾಡ್ತೇನೆ, ಸೂಕ್ಷ್ಮವಾಗಿ ಹೇಳ್ತೇನೆ. ಏನು ಹೇಳಿದೆ ನಾನು? ಈ ಬ್ರಹ್ಮಸೂತ್ರ ಅನ್ನೋದ್ರಲ್ಲಿ 4 ಅಧ್ಯಾಯಗಳಿವೆ. ಪ್ರತಿಯೊಂದು ಅಧ್ಯಾಯದಲ್ಲಿ 4 ಪಾದಗಳಿವೆ. ಅಂದರೆ ಒಂದು ಅಧ್ಯಾಯ ಅಂದರೆ 4 ಪಾದ ಇರುತ್ತೆ. ಹಾಗಾಗಿ 4 ಅಧ್ಯಾಯ ಅಂದರೆ 16 ಪಾದಗಳು ಇವೆ. ಒಟ್ಟು ಇದರಲ್ಲಿ 190 ಅಧಿಕರಣಗಳು ಇವೆ, 555 ಸೂತ್ರಗಳು ಇವೆ.
ಅಂದರೆ ಅಲ್ಲಿಗೆ ಏನಾಯಿತು, 555 ಬ್ರಹ್ಮಸೂತ್ರಗಳನ್ನು 191 ಅಧಿಕರಣಗಳನ್ನಾಗಿ ಹಂಚಿ 4 ಅಧ್ಯಾಯವನ್ನು ಮಾಡಿ 4 ಅಧ್ಯಾಯವನ್ನಾಗಿ ಮಾಡಿದ್ದಾರೆ ಅಂತ ನೀವು ಇದನ್ನು ಮೊದಲಾಗಿ ಅರ್ಥ ಮಾಡಿಕೊಂಡ್ರೆ, ಮೊದಲನೇ ಅಧ್ಯಾಯವನ್ನು ಸಮನ್ವಯ ಅಧ್ಯಾಯ, ಎರಡನೇ ಅಧ್ಯಾಯ ಅವಿರೋಧ ಅಧ್ಯಾಯ, ಮೂರನೇ ಅಧ್ಯಾಯ ಸಾಧನಾ ಅಧ್ಯಾಯ, ನಾಲ್ಕನೇ ಅಧ್ಯಾಯ ಫಲಾಧ್ಯಾಯ ಅಂತ ಇಷ್ಟನ್ನು ನಾವು ಬೇಸಿಕ್ಕಾಗಿ ತಿಳ್ಕೊಳ್ಬೇಕು. ಇದನ್ನು ಶಾರೀರಿಕ ಮೀಮಾಂಸೆ ಅಂತ ಅನ್ನೋ ಹೆಸರಿಂದಲೂ ಕರೀತಾರೆ, ಬೇರೆ ಬೇರೆ ಹೆಸರಿಂದ ಕರೀತಾರೆ. ಬ್ರಹ್ಮಸೂತ್ರ ವೃತ್ತಿ ಅಂತ ಕರೀತಾರೆ, ಶಾರೀರಿಕ ಮೀಮಾಂಸೆ ಅಂತ ಕರೀತಾರೆ, ವೇದಾಂತದ ಈ ವಿಚಾರವನ್ನು ಹೇಳುವಂಥ ವಿಷಯದಲ್ಲಿ. ನೋಡಿ, ಜಗತ್ತು ನಮಗೆ ಹೇಗೆ ಕಾಣಿಸೋದು ಅಂದರೆ ಜ್ಞಾನೇಂದ್ರಿಯಗಳ ಮೂಲಕ. ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಒಟ್ಟು 5 ಇರುತ್ತೆ. ಜ್ಞಾನೇಂದ್ರಿಯಗಳು ಅಂದರೆ ಕಣ್ಣು, ಮೂಗು, ಕಿವಿಗಳು, ಸ್ಪರ್ಶೇಂದ್ರಿಯ, ನಾಲಿಗೆ. ಇದರ ಮೂಲಕ ನಮಗೆ ಈ ಜಗತ್ತಿನ ಅನುಭವ ಆಗತ್ತೆ ಅಂತ ನಾವು ತಿಳ್ಕೊಂಡಾಗ ಇದನ್ನು ನಾವು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತೇವೆ. ಇಂದ್ರಿಯದ ಮೂಲಕ ಜಗತ್ತನ್ನು ನೋಡುವುದು, ಅನುಭವಿಸುವುದು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತೇವೆ ಅಂತ ಒಂದು ವಿಷಯ ಅರ್ಥ ಮಾಡಿಕೊಂಡೆವು. ಈ ಪರಬ್ರಹ್ಮ ತತ್ವ, ಪರಮಾತ್ಮ ಅಂದರೆ ಅವ್ಯಕ್ತ ರೂಪಿಯಾದ ಪರಮಾತ್ಮನನ್ನು ಪರಬ್ರಹ್ಮ ಅಂತ ಹೇಳ್ತೇವೆ. ವ್ಯಕ್ತರೂಪವಾದಾಗ ಸಗುಣ ಬ್ರಹ್ಮ ಅಂತ ಹೇಳ್ತೇವೆ. ಈ ಅವ್ಯಕ್ತ ರೂಪನಾದ ಪರಮಾತ್ಮನಲ್ಲಿ, ಪರಬ್ರಹ್ಮದಲ್ಲಿ ಮಾಯಾಶಕ್ತಿ ಅಂತ ಒಂದಿರುತ್ತೆ. ಈ ಮಾಯಾಶಕ್ತಿಯನ್ನೇ ನಾವು ಪ್ರಕೃತಿ ಶಕ್ತಿ ಎಂದು ಹೇಳ್ತೇವೆ. ಈ ಭಗವಂತನ ಮಾಯಾಶಕ್ತಿಯಲ್ಲಿ ಅಥವಾ ಪ್ರಕೃತಿಯಲ್ಲಿ 2 ರೀತಿಯ ಪ್ರಕೃತಿ ಇದೆ. ಒಂದು ಅಪರಾ ಪ್ರಕೃತಿ, ಇನ್ನೊಂದು ಪರಾ ಪ್ರಕೃತಿ ಅಂತ. ಅಪರಾ ಪ್ರಕೃತಿ ಅಂದರೆ ಪಂಚಭೂತಗಳು ಮತ್ತು ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಇದನ್ನು ಜಡ ಪ್ರಕೃತಿ ಅಂತಲೂ ಕರೀತಾರೆ, ಅಪರ ಪ್ರಕೃತಿ ಅಂತಲೂ ಕರೀತಾರೆ. ಪರ ಪ್ರಕೃತಿ ಅಂದರೆ ಜೀವಗಳು, ಚೇತನ. ಜಡ ಮತ್ತು ಚೇತನ ಅಂತಂದರೆ ಇದು ಚೇತನ, ಪರ ಪ್ರಕೃತಿ ಅಂತ. ಹೀಗೆ ಪರ ಮತ್ತು ಅಪರ ಪ್ರಕೃತಿಯಿಂದ ಒಟ್ಟು ಪ್ರಕೃತಿಯಾಗಿದೆ. ಇದನ್ನೇ ಮಾಯೆ ಅಂತ ಹೇಳ್ತೇವೆ. ಈ ಪ್ರಕೃತಿಯಲ್ಲಿ 3 ಗುಣಗಳು ಒಳಗೊಂಡಿವೆ. ಯಾವುದು? ತಮೋಗುಣ, ರಜೋಗುಣ, ಸಾತ್ವಿಕ ಗುಣಗಳನ್ನು ಒಳಗೊಂಡಿದೆ. ಅದಕ್ಕೆ ಭಗವಂತ ಹೇಳ್ತಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಈ 3 ಗುಣಗಳು, ಈ ಪ್ರಕೃತಿ, ಈ ಜಗತ್ತು ಸಂಸಾರಕ್ಕೆ ಸಂಬಂಧಪಟ್ಟಿದೆ. ನೀನು ಯೋಗಿ ಆಗಬೇಕು ಅಂದರೆ ಇದನ್ನು ಬಿಡು ಅರ್ಜುನ ಅಂತ ಹೇಳೋದು. ತ್ರೈಗುಣ್ಯ ವಿಷಯ ವೇದ ತಿಳ್ಕೋ, ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಶ್ರೀಕೃಷ್ಣ ಪರಮಾತ್ಮ ನೇರ ಸಂದೇಶ ಭಗವದ್ಗೀತೆಯಲ್ಲಿ ಕೊಡ್ತಾನೆ ಅಂತ ತಿಳ್ಕೊಂಡ ಮೇಲೆ ಈ ಜಗತ್ತಿನ ಸೃಷ್ಟಿ ಹೇಗಾಯಿತು ಅಂತ ನೋಡಿದಾಗ ಈ ಸೃಷ್ಟಿಗೆ 2 ಕಾರಣ ಇದೆ. ಒಂದು ಉಪಾದಾನ ಕಾರಣ, ಇನ್ನೊಂದು ನಿಮಿತ್ತ ಕಾರಣ ಅಂತ. ಉಪಾದಾನ ಕಾರಣ ಅಂದರೆ ಈಗ ನಾವು ಏನೇ ಪ್ರಿಪೇರ್ ಮಾಡಬೇಕಾದ್ರೂ ಆ ಪ್ರಿಪರೇಷನಿಗೆ ಬೇಕಾದ ವಸ್ತುಗಳು ಬೇಕಲ್ಲ. ಈಗ ನೀವು ಚಪಾತಿ ಮಾಡಬೇಕು ಅಂದರೆ ಚಪಾತಿ ಹಿಟ್ಟು ಬೇಕು, ಚಪಾತಿ ಮಾಡೋರು ಬೇಕು ಅಲ್ವಾ? ಹಾಗೆಯೇ ಈ ಜಗತ್ತನ್ನು ಮಾಡಲಿಕ್ಕೆ ಉಪಾದಾನ ಕಾರಣ ಅಂದರೆ ಬೇಕಾದ ವಸ್ತುಗಳು, ನಿಮಿತ್ತ ಕಾರಣ ಅಂದರೆ ಮಾಡೋರು. ಇದನ್ನು ನಾನು ಸಾಮಾನ್ಯ ಭಾಷೆಯಲ್ಲಿ ಇದು ಹೇಳ್ತಾ ಇದ್ದೇನೆ. ವೇದಾಂತದ ಭಾಷೆಯಲ್ಲಿ ಹೇಳಿದ್ರೆ ಇದು ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗತ್ತೆ. ಸೊ ಉಪಾದಾನ ಕಾರಣ ಅಂದರೆ ಒಂದು ಸೃಷ್ಟಿ ಮಾಡಲಿಕ್ಕೆ ಬೇಕಾದ ವಸ್ತುಗಳು, ನಿಮಿತ್ತ ಕಾರಣ ಅಂದರೆ ಮಾಡೋ ಒಬ್ಬ ವ್ಯಕ್ತಿ ಬೇಕಲ್ವಾ? ಇದನ್ನು ಅದ್ವೈತ ವೇದಾಂತ ಹೇಳುತ್ತೆ. ಇದು 2 ಒಂದೇ, ಪರಬ್ರಹ್ಮವೇ. ಅಂದರೆ ಉಪಾದಾನ ಕಾರಣವು ಪರಬ್ರಹ್ಮವೇ, ನಿಮಿತ್ತ ಕಾರಣವು ಪರಬ್ರಹ್ಮವೇ ಅಂತ ಹೇಳುತ್ತೆ. ಅದು ಹೇಗೆ ಅಂತ ಮುಂದೆ ನಾವು ನೋಡ್ತೇವೆ, ಬ್ರಹ್ಮಸೂತ್ರದಲ್ಲಿ ನೋಡ್ತೇವೆ. ಇದು ಅದ್ವೈತ ವೇದಾಂತದಲ್ಲಿ ಹೇಳೋದು. ದ್ವೈತ ವೇದಾಂತದಲ್ಲಿ ಏನು ಹೇಳ್ತಾರೆ? ಉಪಾದಾನ ಕಾರಣ ಈ ಪ್ರಕೃತಿ, ನಿಮಿತ್ತ ಕಾರಣ ಭಗವಂತ ಅಂತ ಹೇಳ್ತಾರೆ. ಈ ಪರಬ್ರಹ್ಮ ಅಂದರೆ ಏನು ಗೊತ್ತಾ? ಅವ್ಯಕ್ತ ರೂಪಿಯಾದ ಪರಮಾತ್ಮ. ಇವನಿಗೆ ರೂಪ ಇಲ್ಲ, ನಾಮ ಇಲ್ಲ, ಗುಣ ಇಲ್ಲ, ಮತ್ತು ಇವನಿಗೆ ಯಾವ ಉಪಾಧಿಗಳು ಇಲ್ಲ. ಉಪಾಧಿ ಅಂದರೆ ಮೇಲು ಹೊದಿಕೆ ಇಲ್ಲ, ಯಾವ ಮೇಲು ಹೊದಿಕೆ ಇಲ್ಲ. ಅವನಿಗೆ ರಜೋಗುಣ, ತಮೋಗುಣ, ಸಾತ್ವಿಕ ಗುಣಗಳು ಇಲ್ಲ, ಮಾಯೆಯ ಹೊದಿಕೆ ಇಲ್ಲ.
ಈಗ ಇದನ್ನು ನಾವು ಪರಬ್ರಹ್ಮ ತತ್ವ ಅಂತ ಹೇಳ್ತಾನೆ, ನಿರ್ಗುಣ, ನಿರಾಕಾರ, ಅವ್ಯಕ್ತ ರೂಪ ಅಂತ ಹೇಳ್ತೇವೆ. ಅಂದರೆ ಆವಾಗ ದೇಹವೇ ಇಲ್ಲದ ವಿಷಯದಲ್ಲಿ ಅವ್ಯಕ್ತವಾದ್ದಕ್ಕೆ ಶಬ್ದ, ರಸ, ರೂಪ, ಗಂಧ, ಸ್ಪರ್ಶದ ಸಂಬಂಧ ಇರೋಲ್ಲ. ಇದು ಎಲ್ಲ ಅಪರ ಪ್ರಕೃತಿಗೆ ಸಂಬಂಧಪಟ್ಟಿದೆ. ಯಾವುದು? ಶಬ್ದ, ರಸ, ರೂಪ, ಗಂಧ, ಸ್ಪರ್ಶ. ಈ ಶಬ್ದ ಕಿವಿ ಮೂಲಕ ಕೇಳ್ತವೆ, ರಸ ನಾಲಿಗೆ ಮೂಲಕ ಗೊತ್ತಾಗ್ತದೆ, ರೂಪ ಕಣ್ಣಿನ ಮೂಲಕ ಗೊತ್ತಾಗುತ್ತೆ, ಗಂಧ ಸ್ಮೆಲ್ ಮೂಗಿನ ಮೂಲಕ ಗೊತ್ತಾಗುತ್ತೆ, ಸ್ಪರ್ಶ ಚರ್ಮೇಂದ್ರಿಯದ ಮೂಲಕ ಗೊತ್ತಾಗತ್ತೆ. ಇಂದ್ರಿಯಾತೀತನಾದವದೇ ಪರಬ್ರಹ್ಮ ತತ್ವ. ಹಾಗಾಗಿ ಇದಕ್ಕೂ ಪರಬ್ರಹ್ಮ ತತ್ವಕ್ಕೂ ಸಂಬಂಧ ಇಲ್ಲ. ಹಾಗಾದರೆ ಸಂಬಂಧ ಯಾರಿಗಿದೆ? ಸಗುಣನಾದ ಬ್ರಹ್ಮ, ಸಗುಣನಾದ ಪರಮಾತ್ಮನಿಗೆ. ಸಗುಣ ಅಂದ್ರೇನು? ಈ ಪರಬ್ರಹ್ಮ ತತ್ವವು ಉಪಾಧಿಯನ್ನು, ಹೊದಿಕೆಯನ್ನು ಹಾಕಿಕೊಂಡಾಗ, ಅಂದರೆ ಭಕ್ತರಿಗೆ ಒಲಿಬೇಕು, ಪ್ರತ್ಯಕ್ಷ ಆಗಬೇಕು ಅನ್ನೋ ಉದ್ದೇಶದಿಂದ ಯಾವ ಉಪಾಧಿಯನ್ನು ಹಾಕ್ಕೊಂಡು, ಅಂದರೆ ಈಗ ನಾನು ಶರ್ಟ್ ಹಾಕ್ಕೊಂಡಿದ್ದೇನೆ, ಈ ದೇಹಕ್ಕೆ ಶರ್ಟು ಉಪಾಧಿ. ಹಾಗೆ ಆತ್ಮನಿಗೆ ಈ ದೇಹ, ಮನಸ್ಸು, ಬುದ್ಧಿ ಇದು ಉಪಾಧಿ. ಪರಬ್ರಹ್ಮನಿಗೆ ಮಾಯೆ ಎನ್ನುವುದು ಉಪಾಧಿ ಅಂತ ನೀವು ತಿಳ್ಕೊಂಡಾಗ, ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಎನ್ನುವ ಉಪಾಧಿಗಳನ್ನು ಹಾಕಿಕೊಂಡು ಭಗವಂತನು ತನ್ನನ್ನು ತಾನು ಮಾಯೆಗೆ ಒಳಪಡಿಸಿಕೊಂಡು ಒಂದು ರೂಪ, ಒಂದು ನಾಮ ಮತ್ತು ಗುಣ ಸಹಿತನಾಗಿ ಬಂದಾಗ ಸಗುಣ ರೂಪ, ಭಗವಂತನ ಸಗುಣ ರೂಪ ಅಂತ ಹೇಳ್ತವೆ. ನೀವು ಸಗುಣ ರೂಪವಾಗಿಯೂ ಭಗವಂತನ ಹೋಲಿಸ್ಕೊಳ್ಬೋದು. ಹೇಗೆ? ಪೂಜೆ, ಪ್ರಾರ್ಥನೆ, ವ್ರತಗಳು, ಉಪಾಸನೆ, ಜಪ ಮುಂತಾದುದರಿಂದ. ನಿರ್ಗುಣನಾದ ಪರಬ್ರಹ್ಮ ತತ್ವವನ್ನು ಅರ್ಥ ಮಾಡಿಕೊಳ್ಬೋದು. ಹೇಗೆ? ವೇದಾಂತದ ಶ್ರವಣ, ಮನನ, ನಿಧಿಧ್ಯಾಸನ, ಸದಾಕಾಲ ವೇದಾಂತದ ಚಿಂತನೆ. ಹಾಗೆ ಮಾಡಿ ಅವರು ಪೂಜೆ ಮಾಡಬಾರ್ದು ಅಂತ ಇಲ್ಲ. ಅವರು ಪೂಜೆ ಮಾಡ್ಬೋದು, ಯಜ್ಞಾಗಾದಿಗಳನ್ನು ಮಾಡ್ಬೋದು, ವ್ರತಗಳನ್ನು ಮಾಡಬಹುದು. ಮುಖ್ಯವಾಗಿ ವೇದಾಂತದ ಚಿಂತನೆಯನ್ನು ಮಾಡಬೇಕು, ಶ್ರವಣ, ಮನನ, ನಿಧಿಧ್ಯಾಸನ ಮಾಡಬೇಕು. ವೈರಾಗ್ಯ ಇರಬೇಕು, ಮುಖ್ಯವಾಗಿ ವೈರಾಗ್ಯ ಇರಬೇಕು, ವಿವೇಕ ಇರಬೇಕು. ಇದು ಜ್ಞಾನ ಪ್ರಧಾನವಾದ ವಿಷಯ ಅಂತ ತಿಳುವಳಿಕೆ ಇರಬೇಕು. ಆವಾಗ ನೀವು ಪರಬ್ರಹ್ಮ ತತ್ವವನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ಇಲ್ಲದಿದ್ದರೆ ಸಗುಣ ರೂಪಿಯಾದ ಪರಮಾತ್ಮನನ್ನು ಭಕ್ತಿಯೋಗದ ಮೂಲಕ ತಿಳ್ಕೊಳ್ಳಿಕ್ಕಾಗತ್ತೆ. ಶಂಕರರು ಹೇಳ್ತಾರೆ, ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಜೀವೋ ಬ್ರಹ್ಮ ಇವ ನಾಪರ. ಶಂಕರ ಸಿದ್ಧಾಂತದ, ಅದ್ವೈತ ಸಿದ್ಧಾಂತದ ಒಂದು ತುಂಬ ಮುಖ್ಯವಾದ ವಿಚಾರ. ಬ್ರಹ್ಮ ಸತ್ಯ, ನಿಜವಾಗಿರೋದು ಪರಬ್ರಹ್ಮ ಅನ್ನೋದೇ ಸತ್ಯ. ಜಗನ್ಮಿಥ್ಯ, ಈ ಜಗತ್ತು ನಿನಗೆ ತೋರುತ್ತದೆ. ಪ್ರಾತಿಭಾಸಿಕ ಸತ್ಯ ಅಥವಾ ವ್ಯಾವಹಾರಿಕ ಸತ್ಯ. ಪಾರಮಾರ್ಥಿಕವಾಗಿ ನಿಜವಾಗಿ ನೋಡಿದರೆ ಇಲ್ಲ, ಜಗತ್ತು ಇಲ್ಲ. ಆತ್ಮಜ್ಞಾನಿಯ ದೃಷ್ಟಿಯಿಂದ ಜಗತ್ತು ಇಲ್ಲ. ಆದರೆ ಜೀವದ ದೃಷ್ಟಿಯಿಂದ ಜಗತ್ತು ಇದೆ. ಆ ಜೀವನೇ ತಾನು ಅಹಂ ಬ್ರಹ್ಮಾಸ್ಮಿ, ತಾನು ಭಗವಂತನ ಸ್ವರೂಪವೇ ಅಂತ ತಿಳ್ಕೊಂಡಾಗ ಅವನಿಗೆ ಜಗತ್ತು ಇಲ್ಲ. ಜಗತ್ತು ಇಲ್ಲದಿದ್ದರೂ ಅವನು ಜಗತ್ತಿನಲ್ಲಿ ನಡೆಯುವಾಗ ಪ್ರಾತಿಭಾಸಿಕ ಮತ್ತು ವ್ಯಾವಹಾರಿಕ ಸತ್ಯದ ಜೊತೆಗೆ ನಡೆಯೋದ್ರಿಂದ ಅವನು ಸಾಮಾನ್ಯರಂತೆ ಜಗತ್ತಲ್ಲಿ ನಡೀತಾನೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಪ್ರತ್ಯೇಗಾತ್ಮನ, ನಾನು ಅಂದರೆ ಏನು? ಪ್ರತ್ಯೇಗಾತ್ಮ, ನಾನು ದೇಹ ಅಲ್ಲ. ಈ ದೇಹ ಅನ್ನೋದು ನನ್ನ ಪ್ರತ್ಯೇಗಾತ್ಮನ ಮೇಲಿರುವ, ನನ್ನ ಮೇಲಿರುವ ಒಂದು ಉಪಾಧಿ. ಸ್ಪಷ್ಟವಾಗಿ ಪದೇ ಪದೇ ಯಾಕೆ ಹೇಳ್ತೇನೆ ಗೊತ್ತು? ಇದರಲ್ಲಿ ಕೆಲವರಿಗೆ ಅರ್ಥ ಆಗೋದು ಕಷ್ಟ ಆಗತ್ತೆ. ಕವರಿಂಗ್ಸ್, ಈಗ ಒಂದು ನಿಮಗೆ ಚಿನ್ನದ ಉಂಗುರ ಪಾರ್ಸಲ್ ಬಂದರೆ ಅದರ ಮೇಲೆ ಒಂದು ಕವರ್ ಇದೆಯಲ್ಲ, ಅದನ್ನು ಉಪಾಧಿ ಅಂತ ಹೇಳ್ತವೆ, ಕವರ್ ಅಂತ ಹೇಳ್ತೇವಲ್ಲ, ಅದೇ ಉಪಾಧಿ. ಹಾಗೆ ನಾನು ಅನ್ನೋದು ಆತ್ಮ, ನಾನು ಅನ್ನೋದು ಪರಿಶುದ್ಧನಾದ ಆತ್ಮನಿಗೆ ಪ್ರತ್ಯೇಗಾತ್ಮ ಅಂತಾರೆ. ಆದರೆ ಅದು ಒಳಗಿದೆ ಅಂತ ನಾನು ತಿಳ್ಕೊಂಡಾಗ ಹೊರಗೆ ಈ ದೇಹ ಅನ್ನೋದೊಂದು ಕವರು, ಮನಸ್ಸು ಅನ್ನೋದು 2ನೇ ಕವರು, ಬುದ್ಧಿ ಅನ್ನೋದು 3ನೇ ಕವರು. ಹೀಗೆ ಈ ಕವರಿನಿಂದ ಬುದ್ಧಿಯ ಗುಹೆಯಲ್ಲಿ ಕೊನೆಗೆ ಪ್ರತ್ಯೇಗಾತ್ಮ ಇದ್ದಾನೆ ಅಂತ ಫಸ್ಟು ತಿಳುವಳಿಕೆ ಇರಬೇಕು. ಆಮೇಲೆ ಎಲ್ಲ ಕಡೆ ಇದ್ದಾನೆ ಅಂತ ಆಮೇಲೆ ಗೊತ್ತಾಗತ್ತೆ ಅದು. ಆಯಿತಾ? ಹಾಗಾಗಿ ಉಪಾಧಿ ರಹಿತ
ನಾದ್ದನ್ನು ಪರಬ್ರಹ್ಮ ತತ್ವ ಅಂತ ಹೇಳ್ತೇವೆ. ಉಪಾಧಿ ಸಹಿತನಾದ್ದನ್ನು ಸಗುಣ ಬ್ರಹ್ಮ ಅಂತ ಹೇಳ್ತೇವೆ. ಮುಕ್ತಿಗೆ ಇದನ್ನು ಬಿಟ್ಟು ದಾರಿ ಇಲ್ಲ. ನಹಿ ಜ್ಞಾನೇನ ಸರ್ವಶಂ. ಜ್ಞಾನವನ್ನು ಬಿಟ್ಟು ನಾನು ಮುಕ್ತಿ ಪಡಿತೇನೆ ಅಂದರೆ ಕೋಟಿ ಜನ್ಮದಿಂದಲೂ ಸಾಧ್ಯವಿಲ್ಲ ಅಂತ ಭಗವತ್ಪಾದ ಶಂಕರರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ನಾವು ಭಗವದ್ಗೀತೆ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಇದರ ಮೂಲಕ ಹೋಗಬೇಕು. ಇದನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು, ಸರಿಯಾಗಿ ಶ್ರವಣ ಮಾಡಬೇಕು. ಶ್ರವಣ ಆದಮೇಲೆ ಅದನ್ನು ಮನಸ್ಸಲ್ಲಿ ಇಳಿಸ್ಕೊಳ್ಬೇಕು, ಮನನ ಮಾಡಬೇಕು. ಆಮೇಲೆ ನಿಧಿಧ್ಯಾಸನ ಧ್ಯಾನ ಮಾಡಬೇಕು ಅದರ ಬಗ್ಗೆ. ಹಾಗಾಗಿ ಇಲ್ಲಿ ವೇದಾಂತ ಚಿಂತನೆ ಮಾಡೋರು ಏನು ಮಾಡಬಾರ್ದು ಅಂತ ಇಲ್ಲ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಾನು ಪೂಜೆ ಮಾಡಬಾರ್ದು ಸರ್, ಈಗ ನಾನು ವೇದಾಂತಿ, ನಾನು ಪೂಜೆ ಮಾಡಿ ನಿಮ್ಮ ಚಿತ್ತಶುದ್ಧಿ ಆಗುತ್ತೆ. ಪೂಜೆ, ಪ್ರಾರ್ಥನೆ, ವ್ರತಗಳು, ತಪಸ್ಸು, ಧ್ಯಾನ ಇವೆಲ್ಲ ಉಪಾಸನೆಗಳು ಚಿತ್ತಶುದ್ಧಿಯನ್ನು ಉಂಟು ಮಾಡುತ್ತೆ. ಚಿತ್ತಶುದ್ಧಿಯೇ ಇಲ್ಲ ಅಂದರೆ ಮುಂದೆ ಹೋಗಲಿಕ್ಕೆ ಆಗೋಲ್ಲ. ಕರ್ಮವನ್ನು ಕರ್ಮಯೋಗವನ್ನು ಮಾಡಿದಾಗಲೂ ಚಿತ್ತಶುದ್ಧಿ ಆಗುತ್ತೆ. ಹಾಗಾಗಿ ಫಸ್ಟು ಚಿತ್ತಶುದ್ಧಿ ಆಗಬೇಕಲ್ವ. ಇದು ಹೇಗೆ ಅಂದರೆ, ನೀವು ಕೊಳಕು ಒಂದು ಎಲ್ಲಕ್ಕೂ ಪಾತ್ರೆಯಲ್ಲಿ ನೀವು ಹಾಲು ಹಾಕಿದ್ರೆ ಹಾಲು ಒಡೆದೋಗಲ್ವ. ಒಡೆದೋಗ್ಬಾರ್ದಂದ್ರೆ ಏನು ಮಾಡಬೇಕು, ಅದನ್ನು ಫಸ್ಟು ಪಾತ್ರೆಯನ್ನು ಕ್ಲೀನ್ ಮಾಡಬೇಕು. ಹಾಗೆ ಮನಸ್ಸು ಅನ್ನುವ ಪಾತ್ರೆಯನ್ನು ಕ್ಲೀನ್ ಮಾಡಬೇಕು. ಅದನ್ನೇ ಚಿತ್ತಶುದ್ಧಿ ಅಂತ ಹೇಳ್ತಾರೆ. ಚಿತ್ತ ಅನ್ನೋ ಮನಸ್ಸು ಅಂತ ತಿಳ್ಕೊಳ್ಳಿ. ಇದನ್ನು ಶುದ್ಧಿ ಮಾಡಬೇಕು, ಶುದ್ಧ ಆಗಬೇಕು. ಅನ್ನ ಏನು, ಪಾಸಿಟಿವ್ ಆಗಬೇಕು. ಬರೀ ಪಾಸಿಟಿವ್ ಅಂತ ಅಂದ್ಕೊಳ್ಬೇಡಿ, ಪಾಸಿಟಿವ್ಗಿಂತ ಮೇಲೆ ಆಗಬೇಕು, ಶುದ್ಧವಾಗಿರಬೇಕು. ಆವಾಗ ಶುದ್ಧ ಚೈತನ್ಯದ ಅರಿವು ನಮಗೆ ಆಗತ್ತೆ. ಮೋಕ್ಷ ಪಡಿಬೇಕು ಅನ್ನುವ ಆಸೆ ಬರುತ್ತೆ, ಮೋಕ್ಷೇಚ್ಛೆ ಬರುತ್ತೆ. ಆ ಮೋಕ್ಷೇಚ್ಛೆ ಬರಬೇಕಾದ್ರೆ ವಿವೇಕ, ವೈರಾಗ್ಯ, ಶಮ, ದಮ ಮುಂತಾದ 6 ಷಟ್ ಸಂಪತ್ತುಗಳು ಮತ್ತು ತೀವ್ರ ಮುಮುಕ್ಷುತ್ವ, ಈ ಮನುಷ್ಯ ಜನ್ಮದ ವಿಷಯ ಅರ್ಥ ಆಗಬೇಕು. 84 ಲಕ್ಷ ಜನ್ಮಕ್ಕೆ ಸಿಕ್ಕಿದ್ದು ಈ ಮನುಷ್ಯ ಜನ್ಮ. 83,99,999 ಜನ್ಮಗಳು ಮನುಷ್ಯ ಜನ್ಮಗಳಾಗಿರಲಿಲ್ಲ. ಪ್ರಾಣಿ ಜನ್ಮಗಳಾಗಿತ್ತು, ವೃಕ್ಷ ಜನ್ಮ ಆಗಿರ್ಬೋದು, ಮನುಷ್ಯ ಜನ್ಮ ಅಲ್ಲ ಅಂತ ಇಡೀ ಶಾಸ್ತ್ರ ಹೇಳುತ್ತೆ. ನೀವು ಇದು ಸ್ವಲ್ಪ 4 ಸಲ ಇದು ಮನಸ್ಸಿಗೆ ಕೊಡಬೇಕು. ಇಷ್ಟು ಸಲ ಹುಟ್ಟಿ ಸತ್ತು ಈ ಒಂದು ಮನುಷ್ಯ ಜನ್ಮಕ್ಕೆ ಬಂದಿದ್ದೇನೆ. ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ಮನುಷ್ಯತ್ವಂ ಮುಮುಕ್ಷುತ್ವಂ. ಯಾಕೆ ಬಂದಿದೆ ಈ ಮನುಷ್ಯ ಜನ್ಮ ಅಂದರೆ ಮೋಕ್ಷವನ್ನು ಪಡೆಯುವುದಕ್ಕಾಗಿಯೇ ಬಂದಿದೆ. ವೇಸ್ಟ್ ಮಾಡಿಕೊಳ್ಳೇಬೇಡಿ ಅಂತ ಹೇಳ್ತಾರೆ. ಒಂದು ಕ್ಷಣ ವೇಸ್ಟ್ ಮಾಡ್ಕೊಳ್ಬೇಡಿ. ಯಾಕಂದರೆ ಆಯುಷ್ಯ ಹೇಗೆ ಮುಗಿದೋಗತ್ತೆ ಅಂತ ಗೊತ್ತಾಗೋದಿಲ್ಲ. ನಿಮ್ಗೆ 100 ವರ್ಷ ಗ್ಯಾರಂಟಿ ಇಲ್ಲ, ಈಗ ಅಂತೂ 40 ವರ್ಷವೂ ಗ್ಯಾರಂಟಿ ಇಲ್ಲ, ಯಾವುದು ಗ್ಯಾರಂಟಿ ಇಲ್ಲ. ಅನಿತ್ಯವಾದ ಸಂಸಾರದಲ್ಲಿ ನಿತ್ಯತ್ವವನ್ನು ನೋಡಬೇಕು ಅಂದರೆ ನೀವು ಜ್ಞಾನವನ್ನೇ ಪಡಿಬೇಕು, ಬ್ರಹ್ಮಜ್ಞಾನವನ್ನೇ ಪಡಿಬೇಕು ಅನ್ನೋದನ್ನು ಅತಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಸ್ಪಷ್ಟತೆ ಮುಖ್ಯ. ಭಗವತ್ಪಾದರು ಹೇಳ್ತಾರೆ, ಭಜಗೋವಿಂದಮ್ಮಲ್ಲಿ ಯೋಗರಥೋವ ಭೋಗರಥೋವ ಸಂಗರಥೋವ ಸಂಗವಿಹೀನ ಯಸ್ಯ ಬ್ರಹ್ಮಣಿ ತರತೆ ಚಿತ್ತಂ ನಂದತಿ ನಂದತ್ಯೇವ. ಯಾರ ಮನಸ್ಸಿನಲ್ಲಿ ಸದಾ ಕಾಲ ಪರಮಾತ್ಮನ ಚಿಂತನೆ ಇರುತ್ತೋ, ಅದು ವ್ಯಕ್ತ ರೂಪ ಇರ್ಬೋದು, ಅವ್ಯಕ್ತ ರೂಪ ಇರ್ಬೋದು, ಅವನು ಪರಿಶುದ್ಧನಾಗಿರ್ತಾನೆ. ಅವನು ಸಂಸಾರದ ಜೊತೆಗಿರಲಿ, ಯೋಗ ಮಾಡಲಿ ಅಥವಾ ಓಡಾಡ್ತಾ ಇರಲಿ, ಯೋಗರಥೋವ ಭೋಗರಥೋವ, ಯಾರ ಜೊತೆಗಾದರೂ ಇರಲಿ, ಸಂಗರಥೋವ ಸಂಗವಿಹೀನ, ಯಾರ ಜೊತೆಗಿರಲಿ, ಒಬ್ಬಂಟೆ ಆಗಿರಲಿ, ಅದು ಪಾಯಿಂಟ್ ಅಲ್ಲ. ಯಸ್ಯ ಬ್ರಹ್ಮಣಿ ತರತೆ ಚಿತ್ತಂ. ಸದಾಕಾಲ ನನ್ನ ಮನಸ್ಸು ಭಗವಂತನ ವಿಚಾರದಲ್ಲೇ ಇರಬೇಕು. ಅದಕ್ಕೆ ತಾನೇ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಏನು ಮಾಡ್ತಾರೆ, ತುಂಬ ಹಬ್ಬಗಳು ಮಾಡ್ತಾರೆ, ತುಂಬ ಏಕಾದಶಿ ಅಂತ ವ್ರತಗಳು ಮಾಡ್ತಾರೆ, ಅನೇಕ ಪೂಜೆಗಳು, ಅನಂತ ಪದ್ಮನಾಭನ ವ್ರತ, ಸತ್ಯನಾರಾಯಣ ಸ್ವಾಮಿ ವ್ರತ. ಯಾಕೆ ಇದೆಲ್ಲ ಮಾಡ್ತಾರೆ ಗೊತ್ತಾ? ನಿನ್ನ ಮನಸ್ಸು ಭಗವಂತನಲ್ಲಿ ನೆಲೆಗೊಳ್ಳಲಿ. ಪದೇ ಇಷ್ಟು ದೇವಸ್ಥಾನಗಳಾದ ಯಾಕೆ ಹೇಳಿ? ನಾವು ದೇವಸ್ಥಾನಕ್ಕೆ ಹೋದ ಕೂಡಲೇ ಹೊರಗಿಂದ ನೋಡಿದ್ರು ಒಂದು ನಮಸ್ಕಾರ ಮಾಡ್ತೇವೆ, ಭಗವತ್ ಚಿಂತನೆ ಒಳಗೆ ಬಂದುಬಿಡತ್ತೆ. ಹಾಗಾಗಿ ಮಿತ್ರರೇ, ನಾವು ಮುಂದೆ
ಇದು 4ನೇ ವಿಡಿಯೋ. ಈಗ 5ನೇ ವಿಡಿಯೋ, ಈ 4ನೇ ವಿಡಿಯೋದಲ್ಲಿ ಒಟ್ಟಾರೆ ವಿಷಯ ನಾನು ಹೇಳ್ತೇನೆ. ವೇದಾಂತ ಚಿಂತನೆ ಮೋಕ್ಷಕ್ಕಾಗಿಯೇ. ನೋಡಿ, ಮೋಕ್ಷದಲ್ಲಿ 3 ರೀತಿ ಮೋಕ್ಷ ಇದೆ. ಒಂದು ಜೀವನ್ಮುಕ್ತಿ, ನಾನು ಬದುಕಿರುವುದಾಗಲೇ ಬ್ರಹ್ಮಜ್ಞಾನವನ್ನು ಪಡೆದು ಪರಬ್ರಹ್ಮ ಸ್ವರೂಪಿಯಾಗಿ ಈ ಜಗತ್ತಿನಲ್ಲಿ ಬದುಕುವುದು. ಏನಕ್ಕೆ ಬದುಕೋದು? ಸಮಾಜಕ್ಕೆ ನನ್ನಿಂದ ಆಗುವಷ್ಟು ಕೊಡುಗೆ ಕೊಡುವುದು. ಯಾವ ಕೊಡುಗೆ ಕೊಡುವುದು? ಆಧ್ಯಾತ್ಮಿಕ ಕೊಡುಗೆಯನ್ನು ಕೊಡುವುದು. ನಾನು ದೊಡ್ಡ ಸಮಾಜೋದ್ಧಾರಕ ಅಂತ ಅಲ್ಲ, ಆ ದೃಷ್ಟಿಯಿಂದ ಅಲ್ಲ. ಭಗವಂತ ಕೊಟ್ಟದ್ದು ನಾನು ಕೊಡೋದು. ಯಾವ ಭಾವನೆಯಿಂದ? ವಿನಮ್ರ ಭಾವನೆಯಿಂದ. ಅದು ನಂದಲ್ಲ, ಕೊಡ್ಲಿಕ್ಕೆ ನಾನು ಯಾರೂ ಅಲ್ಲ, ಕೊಡಲಿಕ್ಕೆ ನನ್ನಲ್ಲಿ ಏನೂ ಇಲ್ಲ, ನಾನೇನೂ ತಂದಿಲ್ಲ, ಏನೂ ತಗೊಂಡೋಗಲ್ಲ. ಆ ಭಗವಂತ ನನಗೆ ಏನು ಕೊಡುತ್ತಾನೆ, ಅವನು ಕೊಟ್ಟದ್ದು ಅದು ನನ್ನ ಮೂಲಕ ಕೊಡಿಸುತ್ತಾನೆ. ದಾನ ಕೊಟ್ಟಾಗಲೂ ಅದೇ ಭಾವ ಇರಬೇಕು. ಯಜ್ಞ ದಾನ ತಪಶ್ಚೈವ ಪಾವನಾನಿ ಮನೀಷಿಣಾಮ್ ಅಂತ ಅತೀ ಸ್ಪಷ್ಟ ಸಂದೇಶ ಭಗವಂತಂದು 18ನೇ ಅಧ್ಯಾಯದಲ್ಲಿ. ಯಜ್ಞ ದಾನ ತಪ ಕರ್ಮ ಪಾವನಾನಿ ಮನೀಷಿಣಾಮ್, ಈ 3 ಬಿಡಬಾರ್ದು ಅಂತ. ಯಜ್ಞ ಅಂದರೆ 12 ಥರ ಯಜ್ಞಗಳಿವೆ. ಇದು ನಾವು ಮಾಡ್ತಾ ಇರೋದು ಈಗ ಜ್ಞಾನ ಯಜ್ಞ ಅಂತ ಹೇಳ್ತಾರೆ. ಭಗವದ್ಗೀತಾ ಪ್ರವಚನ ಕೇಳೋದು, ಹೇಳೋದು, ಉಪನಿಷತ್ತು ಕೇಳೋದು, ಭಾಗವತ ಕೇಳೋದು, ಬ್ರಹ್ಮಸೂತ್ರ ಕೇಳೋದು, ಇವೆಲ್ಲ ಜ್ಞಾನ ಯಜ್ಞಗಳು. ನೀವು ಬೇರೆ ದ್ರವ್ಯ ಯಜ್ಞ ಬೇಕಾದಷ್ಟು 12 ಯಜ್ಞಗಳು ಇವೆ. ಹಾಗಾಗಿ ನೀವು ಯಜ್ಞ ದಾನ ನಿನ್ನ ಕೈಯಲ್ಲಾಗುವಷ್ಟು ನೀನು ಬೇರೆಯವರಿಗೆ ಕೊಡು. ನಾನು ಕೊಟ್ಟೆ ಅಂದ್ಕೊಳ್ಬೇಡ, ನಂದು ಅಂದ್ಕೊಳ್ಬೇಡ. ಭಗವಂತ ಕೊಟ್ಟದ್ದು ನನ್ನ ಮೂಲಕ ಕೊಡಿಸ್ತಾ ಇದ್ದೇನೆ ಅನ್ಕೋ, ಅಷ್ಟೇ ಕರ್ಮಯೋಗ ಅಂದರೆ. ನಿಷ್ಕಾಮ ಕರ್ಮ ಅಂದರೆ ಏನು? ತುಂಬ ದೊಡ್ಡ ಶಬ್ದ ಉಪಯೋಗಿಸಿದ್ದಾರೆ. ವಿಷಯ ಅಷ್ಟೊಂದು ದೊಡ್ಡದಿಲ್ಲ. ಈಗ ನಾನು ಹುಟ್ಟುವಾಗ ನಾನೇನು ತಂದಿದ್ದೇನೆ? ಏನೂ ಇಲ್ಲ, ಎಲ್ಲವ್ರಿಗೆ ಗೊತ್ತು. ಸಾಯುವಾಗ ಏನು ತಗೊಂಡೋಗ್ತೇನೆ? ಏನೂ ಇಲ್ಲ, ಎಲ್ಲವ್ರಿಗೆ ಗೊತ್ತು. ಹಾಗಾದರೆ ನಂದು ಅಂತ ಏನಿದೆ? ಏನೂ ಇಲ್ಲ, ಅದು ಎಲ್ಲವ್ರಿಗೆ ಗೊತ್ತು. ಹಾಗೆ ಭಗವಂತ ಕೊಟ್ಟದ್ದು ನನ್ನ ಮೂಲಕ ಕೊಡಿಸ್ತಾ ಇದ್ದಾನೆ, ಅಷ್ಟೇ ವಿಷಯ ದಾನ ಅಂದರೆ. ನಾನು ಗಳಿಸಿದ್ದು ನಾನು ಕೊಟ್ಟೆ ಅಂತ ಇದ್ದರೆ ಕರ್ತೃತ್ವ ಭೋಕ್ತೃತ್ವ ಜೀವಭಾವ ಬರುತ್ತೆ. ಅದು ಇಲ್ಲದಿದ್ದರೆ ಭಗವಂತನ ಭಾವ ನಮ್ಮಲ್ಲಿ ಬರುತ್ತೆ. ಒಳಗಿರೋ ಭಗವಂತನನ್ನು ನಾವು ನೋಡ್ಕೊಳ್ಬೇಕು. ನೆಕ್ಸ್ಟ್ ನಾನೇ ಅದು ಅಂತ ತಿಳ್ಕೊಳ್ಬೇಕು ಅಂತ. ಇಲ್ಲಿ ವಿಷಯ ಏನು ಅಂದರೆ ಅದಕ್ಕೆ ಏನು ಮಾಡ್ತಾರೆ, ಮೊದಲು ಏನು ಮಾಡ್ತಾರೆ, ಮೊದಲು ಅಂದರೆ ಸಾಕಷ್ಟು 15ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ ನೋಡಿ, ಸ್ಪಷ್ಟವಾಗಿ ಏನು ಹೇಳ್ತಾನೆ ಭಗವಂತ? ನಾನು ನಿನ್ನ ಹೃದಯದಲ್ಲೇ ಇದ್ದೇನೆ, ನನ್ನನ್ನು ನಿನ್ನ ಹೃದಯದಲ್ಲಿ ಫಸ್ಟ್ ನೋಡು ಅಂತ ಹೇಳ್ತಾನೆ. ಸರ್ವಾತ್ಮಕ ಭಾವ ಬರೋ ಮೊದಲು ನಿನ್ನ ಹೃದಯದಲ್ಲಿ ನನ್ನನ್ನು ನೋಡು ಅಂತ ಸ್ಪಷ್ಟವಾಗಿ ಪದೇ ಹೇಳ್ತಾನೆ. ನಾವೇನು ಮಾಡ್ತೇವೆ? ಪದೇ ಸುತ್ತಾಡ್ತೇವೆ. ಇಲ್ಲಿ ನೋಡಿ, ಇಲ್ಲಿ 18ನೇ ಅಧ್ಯಾಯದ 61ನೇ ಶ್ಲೋಕ ನೋಡಿ, ಸ್ಪಷ್ಟವಾಗಿ ಭಗವಂತನ ಸಂದೇಶ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ನಾನು ಭಗವಂತನಾದ ನಾನು ಚರಾಚರ ವಸ್ತುಗಳಲ್ಲಿ ಇದ್ದೇನೆ. ಒಂದು ಪಾಯಿಂಟ್. ನಾನು ಎಲ್ಲರ ಹೃದಯದಲ್ಲೂ ಇದ್ದೇನೆ, ಸರ್ವರ ಹೃದಯದಲ್ಲೂ ನೆಲೆಸಿ ಅವರಿಗೆ ಜ್ಞಾನ, ಬುದ್ಧಿ, ಮೇಧಾಶಕ್ತಿ ಎಲ್ಲವನ್ನು ಕೊಡುವವನು ನಾನೇ. ಹಾಗಾಗಿ ಭಗವಂತನು ಫಸ್ಟ್ ಎಲ್ಲಿ ಹುಡುಕ್ಬೇಕು ಹೇಳಿ? ಹೃದಯದಲ್ಲಿ ಹುಡುಕಬೇಕು. ಫಸ್ಟ್ ಅಂತರ್ಮುಖಿ ಆಗಬೇಕು. ನೀವು ಹಾಗೆ ದೇವಸ್ಥಾನಕ್ಕೆ ಹೋಗಬಾರ್ದು ಸರ್? ಹೋಗಿ, ಯಾಕೆ ಹೋಗಬಾರ್ದು? ಎಲ್ಲ ಕಡೆ ಇರೋ ಭಗವಂತ ದೇವಸ್ಥಾನದಲ್ಲಿಲ್ವ? ಸ್ವಲ್ಪ ವಿಭೂತಿ ವಿಶೇಷವಾಗಿರ್ತಾನೆ. ನಾವು ಯಾವುದನ್ನು ಅಲ್ಲಗೆಳಬಾರ್ದು, ಅದೆಲ್ಲ ಪಾಯಿಂಟು. ವೇದಾಂತ ಅಂದ್ಕೂಡಲೇ ನೀವು ಹಾಗಾದರೆ ವೇದಾಂತ ಧರ್ಮ ವಿರೋಧ ಅಂದರೆ ಕರ್ಮ ವಿರೋಧ ಅಲ್ಲ, ಯಾವುದರ ವಿರೋಧವೂ ಅಲ್ಲ, ಅದೇ ವೇದಾಂತ. ನಿನ್ನನ್ನು ನೀನು ತಿಳಿದುಕೋ, ಸ್ವಲ್ಪ ಜಾಸ್ತಿ ತಿಳಿದುಕೋ, ಸ್ಪಷ್ಟವಾಗಿ ತಿಳಿದುಕೋ ಅನ್ನೋದು ವೇದಾಂತದ ಪರಮ ಧ್ಯೇಯ ಮತ್ತು ಉದ್ದೇಶ. ಆತ್ಮೀಯ ಸ್ನೇಹಿತರೆ, ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತೇನೆ. ನಾನು ಮುಂದಿನ ವಿಡಿಯೋದಿಂದ, ಅಂದರೆ 5ನೇ ವಿಡಿಯೋದಿಂದ ನಾನು ಏನು ಮಾಡ್ತೇನೆ ಅಂದರೆ, ನೆಕ್ಸ್ಟ್ ವಿಡಿಯೋದಿಂದ
ಬ್ರಹ್ಮಸೂತ್ರಕ್ಕೆ ನೇರ ಪ್ರವೇಶ ಮಾಡ್ತೇನೆ. ಅದರಲ್ಲಿ ಮುಖ್ಯವಾಗಿ ಅಧ್ಯಾಸ ಭಾಷ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಧ್ಯಾಸ ಭಾಷ್ಯವನ್ನು ಭಗವತ್ಪಾದ ಶಂಕರರು ಮಾತ್ರ ಹೇಳಿದ್ದು. ದ್ವೈತ ವೇದಾಂತದಲ್ಲಿ ಅಧ್ಯಾಸ ಭಾಷ್ಯ ಇಲ್ಲ, ಎಲ್ಲೂ ಇಲ್ಲ. ಅದ್ವೈತ ವೇದಾಂತದ ಶಂಕರರ ಕೃತಿಗಳಲ್ಲಿ ಅಧ್ಯಾಸ ಭಾಷ್ಯ ಅತ್ಯಂತ ಮುಖ್ಯವಾದ್ದು. ಅವರು ಹೇಳ್ತಾರೆ, ನೀನು ಅಧ್ಯಾಸ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ನಿನಗೆ ಅರ್ಥ ಆಗೋಲ್ಲ. ಏನು ಅರ್ಥ ಆಗೋಲ್ಲ? ಏನಪ್ಪ ಏನು ಅರ್ಥ ಆಗೋಲ್ಲ? ಏನು ಅರ್ಥ ಆಗೋದಿಲ್ಲ ಏನು ಅಂದರೆ ಭಗವತ್ಪಾದರು ಏನು ಹೇಳ್ತಾರೆ? ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರ ಅನ್ನೋದೇ ಅರ್ಥ ಆಗೋಲ್ಲ ಅಂತ. ಸಾಮಾನ್ಯವಾಗಿ ನಾವು ಜಗನ್ಮಿಥ್ಯ ಅಂದರೆ ಕಣ್ಣಿಗೆ ಕಾಣೋದು ಜಗತ್ತು. ಏನ್ರಿ ಮಾತಾಡ್ತೀರಿ ಎಂದತ್ತ? ಮಿಥ್ಯೆ ಅಂದರೆ ಕಣ್ಣಿಗೆ ಕಾಣಿಸುತ್ತೆ ಅಲ್ಲ. ಕಣ್ಣಿಗೆ ಕಾಣೋದಿಲ್ಲ ಸತ್ಯ ಅಲ್ಲ. ಕಣ್ಣಿಗೆ ಕಾಣೋದಿಲ್ಲ ಸತ್ಯ ಅಲ್ಲ. ಕಣ್ಣಿಗೆ ಕಾಣೋಸಲ್ಲ ಅಂತ ಅದು ಮಿಥ್ಯೆಯೂ ಅಲ್ಲ. ಅದು ಹೇಗೆ ಅನ್ನೋದು ನಾವು ಅಧ್ಯಾಸ ಭಾಷೆಯಲ್ಲಿ ಮುಂದೆ ನೋಡೋಣ ಅನ್ನುತ್ತಾ ನಾನು ನಿಮಗೆಲ್ಲ ವಂದಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಕೃಷ್ಣಂ ವಂದೇ ಜಗದ್ಗುರು. ಓಂ ತತ್ ಸತ್ ಶ್ರೀಕೃಷ್ಣಾರ್ಪಣಮಸ್ತು.